ಸೂಪರ್ ಅದ್ಗೆ ನೀವು ತುಂಬಾ ಬ್ರಿಲಿಯಂಟ್ ಆಗಿ ಯಾರಿಗೆ ಏನ್ ಮೆಸೇಜ್ ಕೊಡ್ಬೇಕೋ ಅದನ್ನ ಕೊಟ್ರಿ. ನಾನೇನ್ ಮೆಸೇಜ್ ಕೊಟ್ಟೆ ಸಂಗೀತ? ಅದ್ಗೆ ನಿಜ ಹೇಳಿ, ಗೊತ್ತಿದ್ದು ಕೇಳ್ತಿದಿರೋ ಇಲ್ಲ ಸುಮ್ನೆ ಏನು ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದಿರೋ? ಯಜಮಾನ ಯಜಮಾನ. ಅಯ್ಯೋ ಅಮ್ಮ, ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಅದೇ ದೃಶ್ಯ ಕಣ್ಣು ಮುಂದೆ ಬರ್ತಾ ಇದೆ. ಏನು ಕೋಪ, ಅದೇನು ರೋಷ, ಅದೇನು ಏಟುಗಳು. ಅಯ್ಯೋ, ಕಣ್ಣು ಮುಚ್ಚಿದ್ರೆ ಸಾಕು, ಆ ಏಟುಗಳು ನನ್ನ ಕಿವಿ ಒಳಗಡೆ ಹಾಗೆ ಸೌಂಡ್ ಮಾಡ್ತಾ ಇದ್ದಾವೆ. ಆ ಬೈಕ್ ನನಗೆ ಬಂದಿರೋ ಜ್ವರ ಮಾತ್ರ ತಗೊಂಡ್ರು ಹೋಗ್ತಾ ಇಲ್ವೇ. ದೊಡ್ಡಪ್ಪ, ಇಷ್ಟಕ್ಕೆ ಹೀಗೆ ಎದ್ರುಕೊಂಡ್ರೆ ಹೇಗೆ? ಹಾಗಿದ್ರೆ ಇನ್ನು ಏನಮ್ಮ ಆಗ್ಬೇಕು? ಆ ಏಟೆಲ್ಲ ನಮಗ್ ಬಿದ್ಮೇಲೆ ಎಚ್ಚೆತ್ಕೋಬೇಕು ಅಂತೀಯಾ? ಅಲ್ಲರಿ, ನೀವು ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರಿ. ಹೂಗಣೆ, ಕೇಳೋರು ಮುಂದೆ ಇದ್ರೆ ನಾನು ಆದಷ್ಟು ಮಾತಾಡ್ತೀನಿ. ಅದೇ ಜೋಶು ಅವಳು ಮುಂದೆ ಬಂದಾಗ ಇರ್ಬೇಕು ಅಂತೇನಿಲ್ವಲ್ಲ. ಬರೀ ಮಾತ್ನಲ್ಲಿ ಬಲ ಇದ್ರೆ ಸಾಕಾಗಲ್ಲ, ಮಾಡೋ ಕಾರ್ಯಕ್ಕೂ ತಯಾರಿ ಮಾಡ್ಕೋಬೇಕು ತಾನೆ. ಏ ಲಲಿತಾ, ಸುಮ್ನೆ ಆಗೋದು ಹೋಗೋದು ಮಾತಾಡಿ, ಸುಮ್ನೆ ನನ್ನನ್ನು ಉಪ್ಸಿ ಅವಳ ಕೈಯಲ್ಲಿ ರುಬ್ಬಿಸ್ಕೊಳ್ಳೋ ತರ ಮಾಡಬೇಡ್ವೆ. ಹಾಗಾದ್ರೆ ಇನ್ನು ಅವಳ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀರಾ? ಹೋಗದೆ ಇರೋದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಆದ್ರಿಂದ ಇನ್ನೊಂದಷ್ಟು ದಿನ ಬದುಕಬಹುದು ಅನ್ನೋದು ನನ್ನ ಆಶಯ. ಅವಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂದ ತಕ್ಷಣ ಮೊಚ್ಚ ತಗೊಂಡು ಬಂದ್ಬಿಟ್ಲು. ಆ ಭಯಕ್ಕೆ ನನಗೆ ಈ ಜ್ವರ ಬಂದಿರೋದು. ಏನ್ ದೊಡ್ಡಪ್ಪ, ನಿಮ್ ಮನೆ ಹಿರಿಯರಾಗಿ ಕುತ್ಕೊಂಡ್ರೆ ಹೇಗೆ? ಪಲ್ಲವಿ, ವಯಸ್ಸಾದ್ಮೇಲೆ ಮೂಲೆ ಸೇರ್ಬೇಕು ಅಂತ ಹಿರಿಯರು ಹೇಳಿಲ್ವಾ? ಈಗ ನಾನು ಮೂಲೆ ಸೇರ್ಲಿಲ್ಲ ಅಂದ್ರೆ ಅವಳೇ ನನ್ನಲ್ಲಿ ಸೇರಿಸ್ಬಿಡ್ತಾಳೆ. ಅವ್ನ್ ಯಾರೋ ಬೀದಿಲ್ ಅಮಾಯಕ ಸಿಕ್ಬಿಟ್ಟ ಅಂತ ಹೊಡ್ಬಿಟ್ರೆ ನಮ್ಗಳ ಹತ್ರ ಅವಳ ಆಟ ನಡೆಯಲ್ಲ. ನೀವ್ ಧೈರ್ಯವಾಗಿರಿ. ಅಯ್ಯೋ, ನಾನು ಹಾಗೆ ಅನ್ಕೋತೀನಮ್ಮ. ಆದ್ರೆ ಬೇರೆ ಯಾರ್ದೋ ಸಂಸಾರದ ವಿಷಯಕ್ಕೆ ಅಷ್ಟೊಂದು ರೌದ್ರಾವತಾರ ತಾಳದವಳು ಇನ್ನು ಅವಳು ಸಂಸಾರದ ವಿಷಯಕ್ಕೆ ಕೈ ಹಾಕಿದ್ರೆ ಸುಮ್ಮನೆ ಬಿಡ್ತಾಳ? ಅವಳ ಹೆಸರು ಕರೆಯೋದಕ್ಕೆ ಭಯ ಆಗುತ್ತೆ. ಅಂಥದ್ರಲ್ಲಿ ಅವಳು ಮುಂದೆ ನಿಂತು ಡಿವೋರ್ಸ್ ವಿಷಯ ಮಾತಾಡಿದ್ರೆ ನನ್ನ ಮೀಟರ್ ಆಫ್ ಮಾಡಿ ಫ್ಯೂಸೇ ಕಿತ್ತಾಕಲ್ವಾ? ದೊಡ್ಡಪ್ಪ, ಕೋಳಿನ್ ಕೇಳಿ ಯಾರಾದ್ರೂ ಮಸಾಲ ರುಬ್ತಾರ? ಡಿವೋರ್ಸ್ ವಿಷಯಕ್ಕೆ ನಾವ್ಯಾಕೆ ಅವಳ ಹತ್ರ ಕೇಳ್ಬೇಕು? ಹೇಗಿದ್ರು ಅಣ್ಣ ನಮ್ ಜೊತೆ ನಿಲ್ತೀನಿ ಅಂತ ಪ್ರಮಾಣ ಮಾಡಿದಾನೆ. ಹಾಗಿರ್ಬೇಕಾದ್ರೆ ಅವಳ ವಿಷಯ ಕಟ್ಕೊಂಡು ನಮ್ಗೇನಾಗ್ಬೇಕು? ನೀನ್ ಹೇಳ್ತಾ ಇರೋದು ಯೋಚನೆ ಮಾಡ್ಬೇಕಾಗುತ್ತೆ. ನೋಡಿ ದೊಡ್ಡಪ್ಪ, ಅದಕ್ಕೋಸ್ಕರ ಅಂತಾನೆ ಲಾಯರ್ ಬರ್ತಿದ್ದಾರೆ. ಅವತ್ ಬಂದಿರೋರ್ಗಿಂತ ಸ್ಟ್ರಾಂಗ್ ಆಗಿರೋ ಲಾಯರ್ನೇ ಕರೆಸ್ತಿದೀನಿ. ಹ್ಞೂ ಕಣಮ್ಮ, ಸ್ಟ್ರಾಂಗ್ ಆಗಿರೋನ್ ಬಂದ್ರೆ ಒಳ್ಳೇದು. ವೀಕ್ ಆಗಿರೋನ್ ಬಂದ್ರೆ ಅವಳು ಹೊಡೆಯೋ ಏಟ್ಗೆ ಹಂಗೆ ನಿಗರ್ಕೊಂಡ್ಬಿಡ್ತಾನೆ. ಯಾಕೆ ಅವಳು ಹೊಡೆದಿರೋದ್ ಬಗ್ಗೆನೇ ಮಾತಾಡ್ತಿದ್ದೀರಿ? ಯಾಕಂದ್ರೆ ಆ ಏಟ್ಗಳು ಅಷ್ಟು ಎಫೆಕ್ಟಿವ್ ಆಗಿದಾವಮ್ಮ. ಅವಳು ಕಾಣೋ ರೀತಿ ಹೊಡೆದಿದ್ದಾಳಲ್ವಾ? ನಾವ್ ಕೊಡೋ ಕಾನೂನ್ ಏಟು ಅವಳ ಕಣ್ಣಿಗೂ ಕಾಣಲ್ಲ. ಹೇಗಿರುತ್ತೆ ನೋಡ್ತೀರಿ. ಯಾವ್ದೇ ಕಾರಣಕ್ಕೂ ಇವಳು ಬಾಲ ಬಿಚ್ಚಬಾರ್ದಂತಾನೆ ಅವಳ ಬಾಯಿ ಮುಚ್ಚೋದಕ್ಕೇನೆ ಲಾಯರ್ನೇ ಚೇಂಜ್ ಮಾಡ್ತಿರೋದು. ಅವ್ರು ಹಾಕೋ ಲಾ ಪಾಯಿಂಟ್ಗೆ ಆ ಝಾನ್ಸಿ ನಡ್ಗೋಗ್ತಾಳೆ, ನೋಡ್ತೀರಿ. ದೊಡ್ಡಪ್ಪ, ನೀನ್ ನನ್ ಜೊತೆ ಇರಿ ಸಾಕು, ನಾನ್ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಅವಳ ಜೊತೆ ಮಾತಾಡೋದು ಏನೂ ಇಲ್ಲ ಅಂದ್ರೆ ಖಂಡಿತ ನಾನ್ ನಿನ್ ಜೊತೆ ಇರ್ತೀನಮ್ಮ. ಅದು ಸ್ಟ್ರಾಂಗ್ ಆಗಿರೋ ಲಾಯರ್ ಇರ್ಬೇಕಾದ್ರೆ ನಂಗೇನ್ ಭಯ ಹೇಳು? ಇವತ್ತಿದೆ ಅವಳಿಗೆ. ಸೂಪರ್ ಅದ್ಗೆ ನೀವು ತುಂಬಾ ಬ್ರಿಲಿಯಂಟ್ ಆಗಿ ಯಾರಿಗೆ ಏನ್ ಮೆಸೇಜ್ ಕೊಡ್ಬೇಕೋ ಅದನ್ನ ಕೊಟ್ರಿ. ನಾನೇನ್ ಮೆಸೇಜ್ ಕೊಟ್ಟೆ ಸಂಗೀತ? ಅದ್ಗೆ ನಿಜ ಹೇಳಿ, ಗೊತ್ತಿದ್ದು ಕೇಳ್ತಿದಿರೋ ಇಲ್ಲ ಸುಮ್ನೆ ಏನು ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದಿರೋ? ಸಂಗೀತ, ನೀನ್ ಏನ್ ಮಾತಾಡ್ತಿದ್ಯಾ? ನಾನ್ ಏನ್ ಮೆಸೇಜ್ ಕೊಟ್ಟೆ? ಯಾರಿಗ್ ಮೆಸೇಜ್ ಕೊಟ್ಟೆ? ನಮ್ ಮನೆಯವ್ರೆಲ್ರಿಗೂ ಅಂದ್ರೆ? ಅದೇ ಅದ್ಗೆ, ನಿನ್ನೆ ನೀವು ಈ ಪಕ್ಕದ ಮನೆಯವ್ರಿಗೆ 4 ಬಾರ್ಸಿ ಬುದ್ಧಿ ಹೇಳ್ದಾಗ್ಲೆ ನಮ್ ಮನೇಲಿ ಅರ್ಧ ಭಯ ಬಿದ್ದೋಗಿದ್ರು. ಆಮೇಲೆ ನೀವು ಮಚ್ಚಿಡ್ಕೊಂಡ್ ಎಂಟ್ರಿ ಕೊಟ್ರಿ ನೋಡಿ, ಆ ಎಂಟ್ರಿಗೆ ಎಲ್ರು ಫುಲ್ ಶೇಕ್ ಆಗೋಗ್ಬಿಟ್ರು. ದೊಡ್ಡಪ್ಪನ್ಗಂತೂ ಆ ಭಯಕ್ಕೆ ಜ್ವರನೇ ಬಂದ್ಬಿಟ್ಟಿದೆ. ಅದ್ಗೆ ಕುತ್ಕೊಂಡಿನ್ನು ನಡುಕ್ತಾನೆ ಇದೆ. ಅವ್ನು ತಪ್ಪು ಮಾಡಿದಾನೆ ಅನ್ಸ್ತು, ಅದಕ್ಕೆ ಹೊರಡೆ ಬುದ್ಧಿ ಹೇಳ್ದೆ. ಹೊರಗಡೆ ಮಚ್ಚ ಮರ್ತು ಬಂದಿದ್ರು, ಅದಕ್ಕೆ ಎತ್ಕೊಂಡ್ ಬಂದೆ. ಅದ್ರಲ್ಲಿ ಭಯ ಪಡೋದ್ರಲ್ಲಿ ಏನಿದೆ? ಅದ್ ಹಾಗೆ ಅದ್ಗೆ. ಈಗ ಇಲ್ಲಿ ರಿಮೋಟ್ ಪ್ರೆಸ್ ಮಾಡಿದ್ರೆ ಅಲ್ಲೇ ಟಿವಿ ಆನ್ ಆಗಲ್ವಾ? ಹಾಗೆ ನೀವು ನಿನ್ನೆ ಅವ್ರ ಮುಂದೆ ಆಡಿದ ಒಂದೊಂದ್ ಮಾತುಗಳು ಕೂಡ ನಮ್ ಮನೆಯವ್ರಿಗೆ ಕರೆಕ್ಟ್ ಆಗಿ ಸಿಂಕ್ ಆಗ್ತಿತ್ತು. ಜೊತೆಗೆ ಸಿಚುವೇಶನ್ ಒಂದೇ ರೀತಿ ಇತ್ತು. ಅದ್ರ ಬಗ್ಗೆ ನಾನ್ ಯೋಚನೆನೂ ಮಾಡಿಲ್ಲ ಸಂಗೀತ.
ಪಾಪ ಅವ್ರ ಹೆಂಡತಿಗೆ ಒಡ್ದು ದಬ್ಬಾಳಿಕೆ ಮಾಡ್ತಿದ್ದ. ಆ ಸಮಯದಲ್ಲಿ ನನ್ಗೆ ಬುದ್ಧಿ ಕಲಿಸ್ಬೇಕು ಅನ್ಸ್ತು, ಕಲಿಸ್ದೆ. ಅದನ್ನ ಬಿಟ್ಟು ಮನೆಯವ್ರಿಗೆ ಟಾಂಟ್ ಮಾಡ್ಬೇಕನ್ನೋ ಇಂಟೆನ್ಷನ್ ನಂದು ಆಗಿರ್ಲಿಲ್ಲ. ನಿಮಗೆ ಟಾಂಟ್ ಕೊಡೋ ಇಂಟೆನ್ಷನ್ ಇತ್ತೋ ಇರ್ಲಿಲ್ವೋ, ಆದ್ರೆ ವರ್ಕ್ ಅಂತೂ ಆಗ್ತಿದೆ. ಅದಕ್ಕೆ ಒಂದಂತೂ ಕ್ಲಿಯರ್, ಅದ್ಗೆ ನೀವ್ ಈಗಿನ ಜಾನ್ಸಿ ತರ ಇದ್ರೆ ಆಗಲ್ಲ. ಮುಂಚೆ ತರ ರಫ್ ಅಂಡ್ ಟಫ್ ಆಗಿರ್ಬೇಕು. ಅವಾಗ್ಲೇ ನೋಡಿ ನಿಮ್ಗೆ ಈ ಮನೇಲಿ ಬೆಲೆ ಮತ್ತೆ ನೆಲೆ. ಅದ್ ಸರಿ, ಮುಂದೆ ಏನ್ ಮಾಡ್ತೀರಾ? ಅದಕ್ಕೆ ಸದ್ಯಕ್ ನನ್ ಗಂಡನ್ ಜೊತೆ ನಾನು ಇರ್ತೀನಿ. ಆದ್ರೆ ಅವರು ಬೇರೆ ಪ್ಲಾನ್ ಮಾಡ್ಕೊಂಡಿದಾರಲ್ಲ. ಮಾಡ್ಕೊಳ್ಳಿ ಬಿಡು, ನಾನು ಒಬ್ಬೊಬ್ಬನು ಪ್ರೀತಿಯಿಂದ ಹೊಲ್ಸ್ಕೊಂಡು ಬುಟ್ಟಿಗೆ ಹಾಕೊಳ್ತೀನಿ. ಅದಷ್ಟೊಂದ್ ಸುಲಭನಾ? ಅದ್ಗೆ ಯಾಕೆ ಸುಲಭ ಇಲ್ಲ? ಇವಾಗ ನೀನನ್ ಹಾಕೊಂಡಿಲ್ವಾ? ಅಂದ್ರೆ ನಿನ್ ಮನ್ಸ್ ಗೆದ್ದಿದ್ದೀನಲ್ವಾ, ಅದಕ್ಕೆ ಹಾಗೇಳ್ದೆ. ಪರವಾಗಿಲ್ಲ, ಅದ್ಗೆ ನೀವ್ ಹಾಗೆ ಹೇಳಿದ್ರಿಂದ ನನ್ಗೆ ಏನೋ ಬೇಜಾರಿಲ್ಲ. ಇವಾಗ ನೀನ್ ನನ್ನ ಇಷ್ಟ ಪಡ್ತಿದ್ಯಲ್ಲ, ಹಾಗೆ ಎಲ್ರು ನನ್ನ ಇಷ್ಟ ಪಡೋ ಹಾಗೆ ನಾನ್ ಮಾಡ್ತೀನಿ. ನನ್ ಗಂಡ ಹೇಳಿದಾರೆ, ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬೋದು ಅಂತ. ಇದು ನನ್ ಗಂಡನ್ ಮನೆ, ಅಂದ್ಮೇಲೆ ಮನೆ. ಹಾಗಿರುವಾಗ ನನ್ ಸಂಸಾರ ಹೇಗ್ ಕಟ್ಕೊಳ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಅವರೆಲ್ಲ ಇಷ್ಟು ದಿನ ನೋಡಿದ ಝಾನ್ಸಿನೇ ಬೇರೆ, ಇನ್ ಮುಂದೆ ನೋಡೋ ಝಾನ್ಸಿನೇ ಬೇರೆ. ಇದು ನಮ್ಮ ಅತ್ತಿಗೆ ಅಂದ್ರೆ. ನೀವು ಇಷ್ಟು ಫಿಕ್ಸ್ ಆಗಿ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಅದ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಅದ್ಗೆ ನೀವ್ ಯಾವ್ದೇ ಕಾರಣಕ್ಕೂ ವೀಕ್ ಆಗ್ಬಾರ್ದು. ಬಿ ಕೇರ್ಫುಲ್. ಇನ್ ಮುಂದೆ ವೀಕ್ ಆಗೋ ಚಾನ್ಸೇ ಇಲ್ಲ ಸಂಗೀತ. ಇನ್ಮೇಲೆ ಏನಿದ್ರು ಒಬ್ಬೊಬ್ರು ವೀಕ್ನೆಸ್ ತಿಳ್ಕೊಂಡು ಅವ್ರ ಮನ್ಸ್ ಗೆಲ್ಲದಷ್ಟೇ. ಯಾರೋ ಬೇಡ ಅಂದ್ರು ಅನ್ನೋ ಕಾರಣಕ್ಕೆ ಕಟ್ಕೊಂಡಿರೋ ಹೆಂಡತಿನ ಮನೆಯಿಂದ ಆಚೆ ಆಗ್ತಿದ್ಯಲ್ಲ. ಮನುಷ್ಯತ್ವ ಇಲ್ಲ ನಿನ್ಗೆ. ಹೆಣ್ಣು ಅಂದ್ರೆ ವಸ್ತು ತರ ನೋಡ್ಬೇಡ. ಅವಳು ನಿನ್ ಜೀವನದ ಸಂಗಾತಿ, ನಿನ್ ವಂಶ ಬೆಳಗೋ ಜ್ಯೋತಿ. ಇಂಥವ್ಳಿಗೆ ನಿನ್ನಿಂದ ಸಿಗ್ಬೇಕಾಗಿರೋದು ಪ್ರೀತಿ, ಧೈರ್ಯ. ಅದೆಂತದೇ ಕಷ್ಟದ ಸಮಯ ಬಂದ್ರು ನಿನ್ ಜೊತೆಲಿರ್ತೀಯ ಅನ್ನೋ ಭರವಸೆ. ಸಾಯಿಸ್ತೀನಿ. ವಾವ್, ಸೂಪರ್ ಮೇಡಮ್, ಸಖತ್ತಾಗಿ ಮಾತಾಡಿದಿರಾ. ಚಿನ್ನಿ ಉಡಾಯಿಸ್ಬಿಟ್ಟಿದ್ದೀರಾ. ಯಜಮಾನ್ರೆ, ಇಲ್ಲೇ ಇದ್ದೀನಿ ಬಾರೋ. ಯಜಮಾನ್ರೆ ನೋಡ್ರಿ. ಯಾಕೋ ಹಂಚ್ಕೊಂಡ್ ಬರ್ತಾ ಇದ್ಯಾ? ಏನಾಯ್ತು? ಯಜಮಾನ್ರೆ, ಇವತ್ತು ಝಾನ್ಸಿ ಮೇಡಮ್ ಮಾಡಿರೋ ಕೆಲಸ ನೋಡಿದ್ರೆ ನೀವು ತುಂಬಾ ಖುಷಿ ಆಗ್ತೀರಾ. ಸೋಷಿಯಲ್ ಮೀಡಿಯಾ ತುಂಬಾ ಝಾನ್ಸಿ ಮೇಡಮ್ ಹವ. ಏನು ಹೇಳ್ತಾ ಇದ್ಯಾ? ಅಂತದ್ದೇನು ಮಾಡಿದ್ಲು? ಒಂದು ಸಂಸಾರನ ಉಳಿಸಿದ್ದಾರೆ. ಅದು ಅಲ್ಲದೆ ಒಬ್ಬ ಕುಡ್ದು ಬಂದು ಹೆಂಡತಿಗೆ ಹೊಡೆದು ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿರೋನಿಗೆ 4 ಬಾರ್ಸೋದಲ್ದೆ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳಿದಾರಂತ ನೀವೇ ನೋಡಿ ಯಜಮಾನ್ರೆ. ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋನು ನೀನೆಂತ ಗಂಡ್ಸೋ? ಮನೆಯವ್ರ ಮಾತ್ನ ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಹಾಕೋನ್ನ ಗಂಡ್ಸು ಅಂತಾರ? ನೀನಂತವ್ನ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಗಂಡ ತಗೊಂಡ್ರೆ ಎದುರ್ಕೊಂಡ್ಬಿಡ್ತೀನಾ? ಇಂಥ ಗಂಡಸರಿಗೆಲ್ಲ ಝಾನ್ಸಿನೇ ಸರಿ. ಹೆಣ್ಣು ಅಂದ್ರೆ ತಾಯಿ ಅಂತ ಹೆಣ್ಮೇಲೆನೆ ಕೈ ಮಾಡ್ತೇನೋ? ಓ ರಾಯ್, ಇದೆಲ್ಲ ನಮ್ ಝಾನ್ಸಿ ಮಾತಾಡಿದಾಳೆ ಅಂತ ನಂಗೆ ನಂಬಿಕೆನೆ ಬರೋದಿಲ್ಲ. ಮೊದ್ಲು ನೋಡಿದಾಗ ನನಗೂ ಹಾಗೆ ಅನಿಸ್ತು ಯಜಮಾನ್ರೆ. ನಿಜವಾಗ್ಲೂ ನಮ್ ಝಾನ್ಸಿ ಮೇಡಮ್ ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಸಂಸಾರದ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಜ ರಾಯ್, ನಮ್ ಝಾನ್ಸಿ ಯಾವಾಗ ಸಂಸ್ಕಾರ ಕಲಿತಾಳೆ, ಯಾವಾಗ ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ಅದನ್ನ ನಿಭಾಯಿಸ್ತಾಳೆ, ಅದೇ ನಂಗೆ ಯೋಚನೆ ಆಗಿತ್ತು. ಆದ್ರೆ ಇವಾಗ ಸಂಸ್ಕಾರವಂತೆಯಾಗಿ ಒಂದು ಸಂಸಾರದ ಬಗ್ಗೆ ಈ ತರ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಅವಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣೋ. ಝಾನ್ಸಿ ಮೇಡಮ್ ತಮ್ಮ ಸಂಸಾರನ ನಿಭಾಯಿಸಲ್ದೆ ಬೇರೆಯವ್ರ ಸಂಸಾರನ ಸರಿ ಮಾಡೋ ಮಟ್ಟಿಗೆ ಬದಲಾಗಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿ ಯಜಮಾನ್ರೆ. ನಿಜ ಕಣೋ. ಯಜಮಾನ್ರೆ ಫೋನ್ ಕೊಡಿ. ತಗೊಳಮಲ್ಲಿ ನೀವು ನೋಡಿ ನೋಡಿ. ಕಾಪಾಡ್ಬೇಕಾಗಿರೋದು ಗಂಡನ್ ಕರ್ತವ್ಯ, ಅದನ್ನ ಬಿಟ್ಟು ಆಚೆ ಹಾಕೋದಕ್ ನೋಡ್ತೀಯಾ? ಮೇಡಮ್ ಮೇಡಮ್ ಬೇಡ ಮೇಡಮ್, ಪಾಪ ನಮ್ಮ ಯಜಮಾನ್ರಿಗೆ ತುಂಬಾ ನೋವಾಗ್ತಿದೆ. ನೋಡ್ದೇನೋ, ಇದು ಒಂದ್ ಹೆಣ್ಣಿನ ಗುಣ. ಅಂತ ಹೆಣ್ಮೇಲೆ ಕೈ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸ್ ಬರುತ್ತೆ? ತಪ್ಪಾಯ್ತು ಮೇಡಮ್,
ಇನ್ಮೇಲೆ ಯಾವತ್ತೂ ಈ ತರ ಮಾಡಲ್ಲ. ಕಡೆವರೆಗೂ ಜೊತೆನೇ ಇರ್ತೀನಿ. ನೋಡಿದ್ರಾ ಯಾವಾಗ್ಲೂ ಹೇಳ್ತಾ ಇದ್ರಿ ಝಾನ್ಸಿ ಮೇಡಮ್ ಆ ಮನೆಗೆ ಅಡ್ಜಸ್ಟ್ ಆಗಲ್ಲ, ಆ ಮನೆ ಬಿಟ್ಟು ವಾಪಸ್ ಬರ್ತಾರೆ ಅಂತ. ಇವಾಗ ಏನ್ ಹೇಳ್ತೀರಾ? ಹೌದ್ರಿ ಸರ, ನಮ್ ಮೇಡಮ್ ಅವ್ರಿ ಮನ್ಯಾಗಿದ್ದಾಗ ಒಳ್ಳೆ ಅಟಂಬಾಮ್ ತರ ಸಿಡಿತಿದ್ರಿ. ಆದ್ರೆ ಈಗ ಆ ಮನಿಗ್ ಹೋದ್ಮ್ಯಾಗ ಒಳ್ಳೆ ಹೂ ಕುಂಡ ತರ ಬದ್ಲಾಗ್ಯಾರಿ. ಮೇಡಮ್ ಅವ್ರನ್ನ ಹಿಂಗ್ ನೋಡ್ಲಿಕ್ಕ ನಮಗ್ ಬಹಳ ಖುಷಿ ಆಗ್ತೈತ್ ನೋಡ್ರಿ. ಈ ಮಣ್ಣಿನ ಗುಣನೇ ಅಂತದ್ದು ಮಲ್ಲಿ. ಒಂದ್ ಹೆಣ್ಣು ತನ್ನ ಸ್ಥಾನದ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡಾಗ ಈ ಬದಲಾವಣೆ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. 100% ಇವರ್ ರೈಟ್ ಯಜಮಾನ್ರೆ. ಕುಡಿಲಿ. ಹಾಕು, ಇನ್ನೊಂದ್ 4 ಮಾರ್ಕ್ ಹಾಕು. ಇಂಥ ಗಂಡಸರಿಗೆಲ್ಲ ಝಾನ್ಸಿನೇ ಸರಿ. ಯಜಮಾನ್ರೆ ಎಷ್ಟು ಖುಷಿಯಾಗಿದ್ದಾರೆ. ಈ ಖುಷಿ ಹೀಗೆ ಇರ್ಲಿ ದೇವ್ರೆ. ಯಾಕೋ ಬರ್ತಾ ಬರ್ತಾ ಈ ಮನೆಯಲ್ಲಿ ಎಲ್ರು ಶಾಸ್ತ್ರ ಸಂಪ್ರದಾಯ ಪೂಜೆ ವ್ರತ ಎಲ್ಲದನ್ನು ಮರ್ತು ಒಬ್ಬರಿಗಾದ್ರೂ ಸಾಮಾನ್ಯ ಪರಿಜ್ಞಾನ ಬೇಡವಾ? ಅಮ್ಮ, ಈಗ ಏನಾಯ್ತು ಅಂತ ಬೈತಾ ಇದೀಯಾ? ನಾವು ಮರ್ತಿದ್ದಾದ್ರೂ ಏನು? ಏ ಗಣಪ, ಇವತ್ ಏನ್ ದಿನ ಏನ್ ವಿಶೇಷ ಅನ್ನೋದು ನೀನು ಮರ್ತೋಗಿದ್ಯಾ? ಏ ಲಲಿತಾ, ನಿನ್ಗಾದ್ರೂ ಗೊತ್ತಾಗೋದ್ ಬೇಡ್ವೇನೆ? ಅತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏ ಇವತ್ ಭೀಮ್ ನಮಾಸೆ ಅನ್ನೋದು ಮರ್ತೋಗಿದ್ಯೇನೆ ನಿನ್ಗೆ? ಅಯ್ಯೋ ಹೌದಲ್ವಾ, ನನ್ ಬುದ್ಧಿಗೆ ಏನಾಯ್ತು? ಅತ್ತೆ ಅದು ಇಲ್ಲಿ ಆಗ್ತಿರೋ ಗಡಿಬಿಡಿಗಳು ಸಮಸ್ಯೆಗಳ ಮಧ್ಯೆ ವಾರ ದಿನನೇ ಮರ್ತೋಗಿದೆ. ಅದ್ರ ಮಧ್ಯ ಇದ್ ನೆನ್ಪೇ ಆಗ್ಲಿಲ್ಲ, ಕ್ಷಮಿಸಿ ಅತ್ತೆ. ಕ್ಷಮಿಸಿ ಅಂತ ಸುಮ್ನಾಗ್ಬಿಟ್ರೆ ಆಗತ್ತೇನೆ? ಇವತ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅಲ್ವಾ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಗೊತ್ತು ಅತ್ತೆ, ಈಗ್ಲೇ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಭೀಮ್ ನಮಾಸೆನಾ? ಹಾಗಾದ್ರೆ ಏನು? ಅದಕ್ಕೆ ಏನ್ ಮಾಡ್ಬೇಕಿತ್ತು ಅಂತ ಈಗೆಲ್ಲ ಕೂಗಾಡ್ತಿದ್ದಾರೆ. ಅಮ್ಮ, ನೀನು ನೆನ್ಪು ಮಾಡಿದ್ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸಲ ಹೆಂಡತಿ ಆದವಳ ಕೈಯಿಂದ ಪಾದ ಪೂಜೆ ಮಾಡಿಸ್ಕೊಳ್ಳೋ ಚಾನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದೆ. ಏ ಪಲ್ಲವಿ, ಏನೇ ನೀನಿನ್ನು ಹೀಗೆ ನಿಂತ್ಬಿಟ್ಟಿದ್ಯಾ? ನೀನು ನಿನ್ ಗಂಡನ್ ಮನೆಗೆ ಹೋಗಿ ಅವನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ ಬಾ. ಸರಿ ಅಜ್ಜಿ. ಸಂಗೀತ, ನೀನು ಹೋಗಿ ವ್ರತ ಮಾಡು. ಅಜ್ಜಿ, ಈ ಭೀಮ್ ನಮಾಸೆ ಮಾಡೋರು ಮದ್ವೆ ಆಗಿರೋರು ತಾನೇ? ಅಷ್ಟಕ್ಕೂ ಈ ಭೀಮ್ ನಮಾಸೆನ ಮದ್ವೆ ಆಗಿರೋರು ಯಾಕೆ ಮಾಡ್ಬೇಕು, ಮದ್ವೆ ಆಗದೆ ಇರೋರು ಯಾಕೆ ಮಾಡ್ಬೇಕು? ಗುಡ್ ಸಂಗೀತ, ನನ್ ಮನ್ಸಲ್ಲಿದ್ದ ಪ್ರಶ್ನೆನ ನೀನೇ ಕೇಳ್ಬಿಟ್ಟೆ. ನೋಡು, ಮದುವೆ ಆಗಿರೋ ಹೆಣ್ಣು ವ್ರತ ಮಾಡಿ ಗಂಡನ ಪಾದೆ ಪೂಜೆ ಮಾಡಿ ಗಂಡನಿಗೆ ಆಯುಷ್ಯ ಆರೋಗ್ಯ ಜಾಸ್ತಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಗಂಡನಿಂದ ಆಶೀರ್ವಾದನೂ ತಗೊಂಡ್ರೆ ಅವನ ಆಯುಷ್ಯನೂ ಜಾಸ್ತಿ ಆಗುತ್ತೆ. ಅವಳ ಮುತ್ತೈದಿ ಭಾಗ್ಯನೂ ಶಾಶ್ವತವಾಗಿರುತ್ತೆ. ಹಾಗೆ ಆ ಗಂಡ ಹೆಂಡತಿ 100 ಕಾಲ ಚೆನ್ನಾಗಿ ಬದುಕ್ತಾರೆ. ಇನ್ನು ಮದುವೆ ಆಗದರೆ ಹೆಣ್ಣು ಮಕ್ಕಳು ವ್ರತ ಮಾಡಿ ಮಣ್ಣಿನ ಬೊಂಬೆ ಇಟ್ಟು ಪೂಜೆ ಮಾಡಿ ಭೀಮನಂತ ಗಂಡ ಸಿಗಲಿಯ ದೇವರೇ ಅಂತ ಬೇಡ್ಕೋಬೇಕು. ಅದಕ್ಕೆ ನೀನು ಹೋಗಿ ಪೂಜೆ ವ್ಯವಸ್ಥೆ ಎಲ್ಲ ಮಾಡ್ಕೊ ಹೋಗ್. ಸರಿ ದೊಡ್ಡಪ್ಪ. ಓಹೋ, ಇದರಿಂದ ಇಷ್ಟೆಲ್ಲ ಅರ್ಥ ಇದೆಯಾ? ಹಾಗಿದ್ರೆ ಇವತ್ ನಾನು ಈ ವ್ರತ ಮಾಡಿ ನನ್ ಗಂಡನ ಆಶೀರ್ವಾದ ತಗೊಳ್ಬೇಕು. ನೀನೇನೆ ಇನ್ನು ಇಲ್ಲೇ ನಿಂತಿದ್ಯಾ? ಬೇಗ ಹೊರಡು. ಸರಿ ಅಜ್ಜಿ. ಅಣ್ಣ, ಇವಳು ಏನಾದ್ರು ಪೂಜೆ ಮಾಡಕ್ ಬಂದ್ರೆ ಮಾಡಿಸ್ಕೋಬೇಡ. ಇದು ಬರೀ ಹೆಂಡತಿರು ಗಂಡನ್ ಮಾಡೋ ಪೂಜೆ. ಈ ಪೂಜೆ ಮಾಡೋದಕ್ಕೂ ಯೋಗ್ಯತೆ ಅರ್ಹತೆ ಇರ್ಬೇಕು. ಅರ್ಥ ಆಯ್ತಾ? ಇವಳು ಎಷ್ಟೇ ಸರ್ಕಸ್ ಮಾಡಿದ್ರು ನೀನ್ ಅವಳ ಕೈಲಿ ಪೂಜೆ ಮಾಡಿಸ್ಕೋಬೇಡ. ಅರ್ಥ ಆಯ್ತಾ? ಸರಿ ಪಲ್ಲವಿ, ನಾನು ಪೂಜೆ ಮಾಡಿಸ್ಕೊಳ್ಳೋದು.